ನಮಸ್ಕಾರ. ಚುನಾವಣೆ ಅಂದ್ರೆ ಸಾಮಾನ್ಯವಾಗಿ ಅದನ್ನ ಕೇವಲ ಗೆಲುವು ಸೋಲಿನ ಲೆಕ್ಕಾಚಾರದಲ್ಲಿ ನೋಡ್ತೀವಿ. ಆದ್ರೆ ನಿಜ ಹೇಳ್ಬೇಕಂದ್ರೆ ಅದೊಂದು ಆಳವಾದ ಸಂವಹನ. ಆಡಳಿತ ಮಾಡೋರಿಗೆ ಜನ ಕೊಡುವ ಒಂದು ಸ್ಪಷ್ಟವಾದ ಸೂಚನಾ ಪತ್ರ. ಬೀಳುವ ಪ್ರತಿಯೊಂದು ಮತ ಕೂಡ ಒಂದು ಡೇಟಾ ಪಾಯಿಂಟ್. ಇಡೀ ಮತದಾನ ಒಂದು ಕ್ಷೇತ್ರದ ಜನರ ಆಸೆ, ಆಕಾಂಕ್ಷೆ, ನಿರೀಕ್ಷೆ, ಅಷ್ಟೇ ಯಾಕೆ ಅವರ ಅಸಮಾಧಾನಗಳ ಒಂದು ದೊಡ್ಡ ಡೇಟಾ ಸೆಟ್. ಈ ಡೇಟಾವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನೊಂದು ಆಡಳಿತದ ನೀಲನಕ್ಷೆಯಾಗಿ ಪರಿವರ್ತಿಸುವುದೇ ನಿಜವಾದ ನಾಯಕತ್ವ ಅನ್ಸೋದು. ಗೆಲುವನ್ನೋದು ಕೊನೆಯಲ್ಲ, ಅದು ಜವಾಬ್ದಾರಿಯ ಆರಂಭ ಅಷ್ಟೇ. ಬನ್ನಿ, ಇವತ್ತು ನಾವು ಕರ್ನಾಟಕದ ಉತ್ತರದ ತುದಿಯಲ್ಲಿರೋ ಬೀದರ್ ಜಿಲ್ಲೆಯ ಔರಾದ್ ಕ್ಷೇತ್ರದತ್ತ ಗಮನ ಹರಿಸೋಣ. ಇದೊಂದು ತುಂಬಾನೇ ವಿಶಿಷ್ಟವಾದ ಕ್ಷೇತ್ರ. ಇಲ್ಲಿನ ಜನರ ತೀರ್ಪು ಕೇವಲ ಅಂಕಿಸಂಖ್ಯೆಯಲ್ಲ, ಅದರ ಹಿಂದೆ ಒಂದು ಆಳವಾದ ಸಂದೇಶ ಇದೆ. ಈ ವಿಶ್ಲೇಷಣೆಯಲ್ಲಿ ನಾವು ಆ ಸಂದೇಶವನ್ನು ಡಿಕೋಡ್ ಮಾಡೋ ಪ್ರಯತ್ನ ಮಾಡೋಣ. ಅಂದ್ರೆ ಮತಗಳ ಹಿಂದಿರೋ ಜನರ ಧ್ವನಿಯನ್ನು, ಅವರ ಬದುಕಿನ ಕಷ್ಟ ಸುಖಗಳನ್ನ ಮತ್ತೆ ಅವರ ಭವಿಷ್ಯದ ಕನಸುಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಹೌದು, ಇದು ನಮ್ಮ ಮುಂದಿರೋ ಬಹಳ ಮುಖ್ಯವಾದ ಪ್ರಶ್ನೆ. ನಂಬರ್ಗಳು ಅಂದ್ರೆ ಸಂಖ್ಯೆಗಳು ಮೇಲ್ನೋಟಕ್ಕೆ ಕಾಣೋ ಸತ್ಯವನ್ನ ಹೇಳಬಹುದು. ಆದ್ರೆ ಅದರ ಆಳದಲ್ಲಿರೋ ಭಾವನೆಗಳನ್ನ, ನೋವು, ನಲಿವುಗಳನ್ನ, ನಿರೀಕ್ಷೆಗಳನ್ನ ನಾವು ಗ್ರಹಿಸೋದು ಹೇಗೆ? ಮತದಾರರು ಕೊಟ್ಟ ತೀರ್ಪನ್ನ ಕೇವಲ ಒಂದು ರಾಜಕೀಯ ಸ್ಕೋರ್ ಕಾರ್ಡ್ ಆಗಿ ನೋಡದೆ ಆಡಳಿತವನ್ನ ಸುಧಾರಿಸಲು ಸಿಕ್ಕ ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಆಗಿ ನೋಡಕ್ಕೆ ಸಾಧ್ಯನಾ? ಈ ವಿಶ್ಲೇಷಣೆ ಆ ದಿಕ್ಕಿನಲ್ಲಿ ನಾವಿಡೋ ಒಂದು ಹೆಜ್ಜೆ. ನೋಡಿ, ಯಾವುದೇ ಕ್ಷೇತ್ರದ ಜನರ ತೀರ್ಪನ್ನ ಅರ್ಥ ಮಾಡ್ಕೊಳ್ಳೋ ಮುನ್ನ ನಾವು ಆ ಕ್ಷೇತ್ರದ ಮಣ್ಣಿನ ಗುಣವನ್ನ, ಅಲ್ಲಿನ ಜನರ ಜೀವನ ಶೈಲಿಯನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಔರಾದ್ನ ಹೃದಯ ಬಡಿತವನ್ನ ಕೇಳ್ಬೇಕಂದ್ರೆ ಮೊದಲು ನಾವು ಅದರ ಸಾಮಾಜಿಕ ಮತ್ತು ಭೌಗೋಳಿಕ ಪರಿಸ್ಥಿತಿಯನ್ನ ನೋಡ್ಬೇಕು. ಯಾಕಂದ್ರೆ ಈ ರಾಜಕೀಯ ಬೇರು ಬಿಡೋದೇ ಈ ಮಣ್ಣಿನಲ್ಲಿ. ಈ ಚಾರ್ಟ್ ನೋಡಿ, ಇದು ಬಹಳ ಮುಖ್ಯವಾದ ವಿಚಾರವನ್ನ ಹೇಳ್ತಿದೆ. ಔರಾದ್ 90% ಗ್ರಾಮೀಣ ಪ್ರದೇಶ. ಇದರ ಅರ್ಥ ತುಂಬಾನೇ ಸ್ಪಷ್ಟ. ಇಲ್ಲಿನ ರಾಜಕೀಯದ ಕೇಂದ್ರಬಿಂದು ಹಳ್ಳಿಗಳು. ರೈತರು, ಕೃಷಿ ಕಾರ್ಮಿಕರು, ಸಣ್ಣ ವ್ಯಾಪಾರಿಗಳು, ಇವರ ಬದುಕೆ ಇಲ್ಲಿನ ರಾಜಕೀಯದ ದಾರಿಯನ್ನ ನಿರ್ಧರಿಸುತ್ತೆ. ಇಲ್ಲಿನ ಜನರ ಸಮಸ್ಯೆಗಳು ನಗರ ಪ್ರದೇಶದ ಸಮಸ್ಯೆಗಳಿಗಿಂತ ಸಂಪೂರ್ಣವಾಗಿ ಬೇರೆ. ನೀರಾವರಿ, ಬೆಂಬಲ ಬೆಲೆ, ಒಳ್ಳೆ ರಸ್ತೆ, ಕುಡಿಯೋ ನೀರು, ಆರೋಗ್ಯ, ಶಿಕ್ಷಣ ಇವೇ ಇಲ್ಲಿನ ಚರ್ಚೆಯ ಮುಖ್ಯ ವಿಷಯಗಳು. ಔರಾದ್ ಒಂದು ಪರಿಶಿಷ್ಟ ಜಾತಿಗೆ ಮೀಸಲಾದ ಕ್ಷೇತ್ರ. ಇಲ್ಲಿನ ಜನಸಂಖ್ಯೆಯಲ್ಲಿ ಸುಮಾರು 32% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ಪಂಗಡದ ಜನರಿದ್ದಾರೆ. ಇದು ಕೇವಲ ಒಂದು ನಂಬರ್ ಅಲ್ಲ, ಇದೊಂದು ಸಾಮಾಜಿಕ ವಾಸ್ತವ. ಇದು ಸಾಮಾಜಿಕ ನ್ಯಾಯದ ರಾಜಕಾರಣ ಎಷ್ಟು ಮುಖ್ಯ ಅನ್ನೋದನ್ನ ಮತ್ತೆ ಮತ್ತೆ ಒತ್ತಿ ಹೇಳುತ್ತೆ. ಇಲ್ಲಿನ ಜನರ ಆಸೆಯಾಕಾಂಕ್ಷೆಗಳು ಕೇವಲ ಮೂಲಭೂತ ಸೌಕರ್ಯಗಳಿಗೆ ಸೀಮಿತವಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಬೇಕಿರೋದು ಒಂದು ಗೌರವಯುತವಾದ ಬದುಕು ಮತ್ತು ಅಭಿವೃದ್ಧಿಯಲ್ಲಿ ಸಮಾನ ಪಾಲು. ಸರಿ, ಈಗ ನಮಗೆ ಕ್ಷೇತ್ರದ ಒಂದು ಸಾಮಾಜಿಕ, ಆರ್ಥಿಕ ಚಿತ್ರಣ ಸಿಕ್ಕಿದೆ. ಈಗ ಬನ್ನಿ ನೇರವಾಗಿ 2023ರ ಚುನಾವಣಾ ಫಲಿತಾಂಶಗಳನ್ನು ವಿಶ್ಲೇಷಣೆ ಮಾಡೋಣ. ಈ ಸಂಖ್ಯೆಗಳನ್ನ ಕೇವಲ ರಿಸಲ್ಟ್ ಅಂತ ನೋಡದೆ, ಕ್ಷೇತ್ರದ ಆರೋಗ್ಯ ಹೇಗಿದೆ ಅಂತ ಹೇಳೋ ಸೂಚಕಗಳಾಗಿ, ಜನರ ಮನಸ್ಥಿತಿ ಹೇಗಿದೆ ಅಂತ ತಿಳಿಸೋ ಸಂಕೇತಗಳಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಸ್ಲೈಡ್ ಇಡೀ ಕಥೆಯ ತಿರುಳನ್ನೇ ಹೇಳ್ತಿದೆ. 2018 ಮತ್ತು 2023 ಎರಡೂ ಚುನಾವಣೆಗಳಲ್ಲಿ ಬಿಜೆಪಿ ಗೆದ್ದಿದೆ, ಸರಿ. ಆದ್ರೆ ನಾವಿಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಗೆಲುವಿನ ಅಂತರ, ಅಂದ್ರೆ ಮಾರ್ಜಿನ್. 2018ರಲ್ಲಿ 10,572 ಮತಗಳಿದ್ದ ಅಂತರ 2023ರಲ್ಲಿ 9,569ಕ್ಕೆ ಇಳಿದಿದೆ. ಅಂದ್ರೆ ಸುಮಾರು 1,000ಕ್ಕೂ ಹೆಚ್ಚು ಮತಗಳ ಅಂತರ ಕಡಿಮೆಯಾಗಿದೆ. ರಾಜಕೀಯದಲ್ಲಿ ಗೆಲುವು ಎಷ್ಟು ಮುಖ್ಯವೋ, ಗೆಲುವಿನ ಅಂತರ ಕೂಡ ಅಷ್ಟೇ ಮುಖ್ಯ. ಅದು ಜನರ ಬೆಂಬಲದ ತೀವ್ರತೆಯನ್ನ ತೋರಿಸುತ್ತೆ. ಇಲ್ಲಿ ಬೆಂಬಲ ಇದೆ, ಆದ್ರೆ ಅದರ ತೀವ್ರತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅನ್ನೋದು ಸ್ಪಷ್ಟ. ಈ ಸಂಖ್ಯೆ ಅಂದ್ರೆ +1.55% ಹಿಂದಿನ ಸ್ಲೈಡಿನ ಕಥೆಯನ್ನ ಇನ್ನಷ್ಟು ಸ್ಪಷ್ಟಪಡಿಸುತ್ತೆ. ಇದು 2023ರ ಚುನಾವಣೆಯಲ್ಲಿ ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ನ ಮತಗಳಿಕೆಯಲ್ಲಿ ಆದ ಹೆಚ್ಚಳ. ಒಂದು ಕಡೆ ಆಡಳಿತ ಪಕ್ಷದ ಗೆಲುವಿನ ಅಂತರ ಕಡಿಮೆಯಾಗ್ತಿದೆ, ಇನ್ನೊಂದು ಕಡೆ ವಿರೋಧ ಪಕ್ಷದ ಮತಗಳಿಕೆ ಜಾಸ್ತಿಯಾಗ್ತಿದೆ. ಈ ಎರಡೂ ಸಿಗ್ನಲ್ಗಳು ಒಂದೇ ದಿಕ್ಕಿನಲ್ಲಿ ಸಾಗುತ್ತಿವೆ. ಮತದಾರರ ಮನಸ್ಸಿನಲ್ಲಿ ಒಂದು ಸೂಕ್ಷ್ಮವಾದ ಬದಲಾವಣೆ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಸಂಕೇತ. ಹಾಗಿದ್ರೆ ಈ ಎಲ್ಲಾ ಅಂಕಿಅಂಶಗಳಿಂದ ನಾವ್ ಏನ್ ಅರ್ಥ ಮಾಡ್ಕೋಬೇಕು? ಸಿಂಪಲ್. ಆಡಳಿತ ಪಕ್ಷ ಅಧಿಕಾರವನ್ನ ಉಳಿಸ್ಕೊಂಡಿದೆ, ನಿಜ. ಆದ್ರೆ ಮತದಾರರು ಒಂದು ಸ್ಪಷ್ಟವಾದ ಎಚ್ಚರಿಕೆಯ ಘಂಟೆಯನ್ನ ಬಾರಿಸಿದ್ದಾರೆ. ಅವರ ನಿರೀಕ್ಷೆಗಳು ಹೆಚ್ಚಾಗ್ತಿವೆ ಮತ್ತು ಎಲ್ಲೋ ಒಂದು ಕಡೆ ಅಸಮಾಧಾನ ಕೂಡ ಇದೆ ಅನ್ನೋದನ್ನ ಈ ರಿಸಲ್ಟ್ ತೋರಿಸ್ತಿದೆ. ಇದು ಕೇವಲ ಗೆಲುವಲ್ಲ, ಇದನ್ನೊಂದು ಸವಾದಿನ ಗೆಲುವು ಅಂತ ಕರಿಬೋದು. ಅಂದ್ರೆ ಮುಂದಿನ ದಿನಗಳಲ್ಲಿ ಜನರ ನಿರೀಕ್ಷೆಗಳನ್ನ ಪೂರೈಸಲ ಅಂದ್ರೆ ಈ ಅಂತರ ಇನ್ನಷ್ಟು ಕಡಿಮೆ ಆಗಬಹುದು ಅನ್ನೋ ಸಂದೇಶವನ್ನ ಮತದಾರರು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಏನಾಯ್ತು ಅಂತ ನೋಡಿದ್ವಿ. ಈಗ ಯಾಕೆ ಹೀಗಾಯ್ತು ಅಂತ ಸ್ವಲ್ಪ ಆಳವಾಗಿ ನೋಡೋಣ.
ಮತದಾರರ ಈ ಎಚ್ಚರಿಕೆಯ ಸಂದೇಶದ ಹಿಂದಿರುವ ಮೂಲ ಕಾರಣಗಳೇನು, ಅವರ ನಿರೀಕ್ಷೆಗಳೇನು, ಅವರ ಪ್ರಮುಖ ಸಮಸ್ಯೆಗಳೇನು, ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಆಡಳಿತಕ್ಕೆ ಮುಂದಿನ ದಾರಿ ಸ್ಪಷ್ಟವಾಗುತ್ತೆ. ನೋಡಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೆ ಘನತೆಯಿಂದ ಬದುಕುವ ಹಕ್ಕನ್ನು ನೀಡಿದೆ. ಆ ಘನತೆಯನ್ನ ಖಚಿತಪಡಿಸುವುದು ಆಡಳಿತದ ಕರ್ತವ್ಯ. ಜನರ ಸಮಸ್ಯೆಗಳನ್ನ ಆಲಿಸುವುದು ಆ ಘನತೆಯನ್ನ ಗೌರವಿಸೋ ಮೊದಲ ಹೆಜ್ಜೆ. ಜನರ ಮನಸ್ಸಲ್ಲಿ ಏನಿದೆ ಅನ್ನೋದಕ್ಕೆ ಈ ಒಂದು ಮಾತು ಸಾಕು. ಯಾವಾಗ್ಲೂ ಸಬ್ಸಿಡಿ, ಆದ್ರೆ ಕೆಲಸ ಎಲ್ಲಿದೆ? ಇದು ಸಾವಿರಾರು ಪುಟಗಳ ವರದಿಗಿಂತ ಹೆಚ್ಚು ಶಕ್ತಿಯುತವಾಗಿದೆ. ಇದು ಕಲ್ಯಾಣ ಯೋಜನೆಗಳ ಬಗ್ಗೆ ಜನರಲ್ಲಿ ಮೂಡ್ತಿರುವ ಒಂದು ಹೊಸ ಆಲೋಚನೆಯನ್ನ ತೋರಿಸುತ್ತೆ. ಇದನ್ನ ವೆಲ್ಫೇರ್ ಫಟೀಗ್ ಅಥವಾ ಕಲ್ಯಾಣ ಯೋಜನೆಗಳ ಆಯಾಸ ಅಂತಾನೂ ಕರಿಬೋದು. ಜನರಿಗೆ ಉಚಿತ ಕೊಡುಗೆಗಳು ಬೇಕು ನಿಜ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಬೇಕಿರೋದು ಶಾಶ್ವತವಾದ ಅಭಿವೃದ್ಧಿ, ತಮ್ಮ ಕಾಲ ಮೇಲೆ ನಿಲ್ಲುವಂತಹ ಅವಕಾಶಗಳು. ಜನರ ಈ ಅಸಮಾಧಾನದ ಮೂಲದಲ್ಲಿ 3 ಪ್ರಮುಖ ಕಾರಣಗಳಿವೆ. ಮೊದಲನೆಯದು ನೀರು. ಕೃಷಿಗೆ ಮತ್ತು ಕುಡಿಯಲು ವರ್ಷಪೂರ್ತಿ ನಂಬಿಕೆಗೆ ಅರ್ಹವಾದ ನೀರಿನ ಪೂರೈಕೆ ಇಲ್ಲದಿರುವುದು ಅತೀ ದೊಡ್ಡ ಸಮಸ್ಯೆ. ಎರಡನೆಯದು ರಸ್ತೆ. ಅನೇಕ ಹಳ್ಳಿಗಳಿಗೆ ಇವತ್ತಿಗೂ ಎಲ್ಲಾ ಹವಾಮಾನಕ್ಕೂ ಸೂಕ್ತವಾದ ರಸ್ತೆ ಸಂಪರ್ಕ ಇಲ್ಲ. ಮಳೆಗಾಲದಲ್ಲಂತೂ ಪರಿಸ್ಥಿತಿ ಇನ್ನೂ ಕಷ್ಟ. ಮೂರನೇದು ಮತ್ತು ಅತೀ ಮುಖ್ಯವಾದದ್ದು, ಯುವಕರಿಗೆ ಸ್ಥಳೀಯವಾಗಿ ಉದ್ಯೋಗಗಳ ಕೊರತೆ. ಓದಿದ ಯುವಕರು ಕೆಲಸ ಹುಡುಕೊಂಡು ನಗರಗಳಿಗೆ ವಲಸೆ ಹೋಗೋದು ಅನಿವಾರ್ಯ ಆಗಿದೆ. ಸಮಸ್ಯೆಗಳನ್ನ ಪಟ್ಟಿ ಮಾಡೋದು ವಿಶ್ಲೇಷಣೆಯ ಮೊದಲ ಹೆಜ್ಜೆ. ಆದರೆ ಅದಕ್ಕೆ ಪರಿಹಾರಗಳನ್ನ ಕಂಡುಹಿಡಿದು ಅದನ್ನ ಕಾರ್ಯರೂಪಕ್ಕೆ ತರೋದೇ ಆಡಳಿತದ ನಿಜವಾದ ಜವಾಬ್ದಾರಿ. ಜನರ ಕುಂದುಕೊರತೆಗಳನ್ನೇ ಆಧಾರವಾಗಿಟ್ಕೊಂಡು ಒಂದು ಸ್ಪಷ್ಟವಾದ, ಸಮಯದ ಚೌಕಟ್ಟೂರುವ ಮತ್ತೆ ಅಳೆಯಬಹುದಾದ ಆಡಳಿತದ ನೀಲನಕ್ಷೆಯನ್ನ ಹೇಗೆ ರೂಪಿಸಬಹುದು ಅಂತ ನೋಡೋಣ. ಇದನ್ನೇ ಡೇಟಾ ಚಾಲಿತ ಆಡಳಿತ ಅಂತ ಕರೆಯೋದು. ಮುಂದಿನ ದಾರಿ ತುಂಬಾನೇ ಸ್ಪಷ್ಟವಾಗಿದೆ ಮತ್ತು ಇದೊಂದು 3 ಹಂತದ ಪ್ಲಾನ್. ಮೊದಲನೇ ಹೆಜ್ಜೆ, ಜನರ ಪ್ರಮುಖ ಸಮಸ್ಯೆಗಳಾದ ನೀರು ಮತ್ತು ರಸ್ತೆಯಂತಹ ಮೂಲಭೂತ ಸೌಕರ್ಯಗಳನ್ನ ಯುದ್ಧೋಪಾದಿಯಲ್ಲಿ ಒದಗಿಸೋದು. ಎರಡನೇ ಹೆಜ್ಜೆ, ಕೃಷಿ ಆಧಾರಿತ ಮತ್ತು ಕೌಶಲ್ಯ ಆಧಾರಿತ ಸ್ಥಳೀಯ ಉದ್ಯೋಗ ಮತ್ತು ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸೋದು. ಮೂರನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ, ಈ ಎಲ್ಲಾ ಯೋಜನೆಗಳು ಯಾವುದೇ ಸೋರಿಕೆ ಇಲ್ಲದೆ ಪಾರದರ್ಶಕವಾಗಿ ಅರ್ಹ ಜನರಿಗೆ ತಲುಪುವಂತೆ ನೋಡ್ಕೊಳ್ಳೋದು. ನೋಡಿ, ಇದು ಕೇವಲ ಭರವಸೆಗಳ ಪಟ್ಟಿಯಲ್ಲ, ಬದಲಿಗೆ ಒಂದು ಸ್ಪಷ್ಟವಾದ ಕಾರ್ಯಯೋಜನೆ, ಒಂದು ಬ್ಲೂಪ್ರಿಂಟ್. ಜನ ಕೇಳ್ತಿರೋ ನೀರಿಗೆ ಉತ್ತರ ಏನು? 50 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ವರ್ಷಗಳಲ್ಲಿ ನಾಲಾ ನೀರಾವರಿ ಯೋಜನೆಯನ್ನ ಪೂರ್ಣಗೊಳಿಸಿದ್ರೆ 2,000 ಹೆಕ್ಟೇರ್ ಭೂಮಿಗೆ ನೀರ್ ಸಿಗತ್ತೆ. ಇದ್ರಿಂದ ರೈತರ ಆದಾಯ ಹೆಚ್ಚಾಗತ್ತೆ. ಯುವಕರ ಉದ್ಯೋಗದ ಚಿಂತೆಗೆ ಪರಿಹಾರ ಏನು? 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಕೃಷಿ ಸಂಸ್ಕರಣಾ ಕೇಂದ್ರವನ್ನ ಸ್ಥಾಪಿಸಿದ್ರೆ ವರ್ಷಕ್ಕೆ ಸಾವಿರಾರು ಯುವಕರಿಗೆ ತರಬೇತಿ ನೀಡಿ 100 ಸ್ಥಳೀಯ ಉದ್ಯೋಗಗಳನ್ನ ಸೃಷ್ಟಿಸಬಹುದು. ಇದೇ ಅಲ್ವಾ ಆಡಳಿತದ ಮೇಲೆ ಹೂಡಿಕೆಗೆ ಸಿಗೋ ನಿಜವಾದ ಪ್ರತಿಫಲ? ನಾವೀಗ ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಇಡೀ ಚರ್ಚೆಯನ್ನ ಪ್ರಜಾಪ್ರಭುತ್ವದ ಒಂದು ದೊಡ್ಡ ತತ್ವದ ಚೌಕಟ್ಟಿನಲ್ಲಿ ನೋಡೋಣ. ಒಂದು ಚುನಾವಣೆಯ ನಿಜವಾದ ಅರ್ಥವೇನು? ಮತವನ್ನ ಕೇವಲ ಒಂದು ರಾಜಕೀಯ ಹಕ್ಕಾಗಿ ನೋಡದೆ ಅದನ್ನ ಜನರ ಬದುಕಿನಲ್ಲಿ ಮೌಲ್ಯವನ್ನ ಅಂದ್ರೆ ವ್ಯಾಲ್ಯೂವನ್ನ ಸೃಷ್ಟಿಸೋ ಒಂದು ಸಾಧನವಾಗಿ ನೋಡೋದು ಹೇಗೆ? ಈ ವಿಶ್ಲೇಷಣೆಯ ಕೇಂದ್ರ ಸಿದ್ಧಾಂತವೇ ಇದು. ಚುನಾವಣೆ ಅಂದ್ರೆ ಅದು ಜನರಿಂದ ಆಡಳಿತಗಾರರಿಗೆ ಕೊಡುವ ಒಂದು ಸ್ಪಷ್ಟವಾದ ಸೂಚನೆ, ಒಂದು ಆದೇಶ. ಜನಾದೇಶ ಅಂದ್ರೆ ಕೇವಲ 5 ವರ್ಷ ಅಧಿಕಾರ ಕೊಡೋದಲ್ಲ, ಅದು ನಿರ್ದಿಷ್ಟವಾದ ಕೆಲಸಗಳನ್ನ ಮಾಡಲು ನೀಡೋ ಒಂದು ಆದೇಶ. ಆಡಳಿತ ಅನ್ನೋದು ಆ ಆದೇಶಕ್ಕೆ ಕೊಡುವ ಪ್ರಾಮಾಣಿಕ ಪ್ರತಿಕ್ರಿಯೆಯಾಗಿರಬೇಕು. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಉತ್ತಮ ಆಡಳಿತ ಅಂದ್ರೆ ಪ್ರತಿಯೊಬ್ಬ ನಾಗರಿಕನ ವೈಯಕ್ತಿಕ ಡೇಟಾವನ್ನು ಅವರ ಒಪ್ಪಿಗೆಯೊಂದಿಗೆ ಜವಾಬ್ದಾರಿಯುತವಾಗಿ ಬಳಸುವುದು ಕೂಡ ಸೇರಿದೆ. ಇದು ಅವರ ಖಾಸಗಿತನ ಮತ್ತು ಘನತೆಯನ್ನ ಗೌರವಿಸದಂತೆ. ಔರಾದ್ ಅನ್ನೋದು ಕೇವಲ ಒಂದು ಉದಾಹರಣೆ, ಒಂದು ಕೇಸ್ ಸ್ಟಡಿ. ಭಾರತದಾದ್ಯಂತ ಇಂತಹ ಸಾವಿರಾರು ಕ್ಷೇತ್ರಗಳಿವೆ. ಅಲ್ಲಿನ ಜನರ ಧ್ವನಿ, ಅವರ ಆಸೆ ಆಕಾಂಕ್ಷೆಗಳು ಅಂಕಿಅಂಶಗಳಲ್ಲಿ ಅಡಗಿವೆ. ಆ ಅಂಕಿಅಂಶಗಳನ್ನ ಕೇವಲ ಗೆಲುವು ಸೋಲಿನ ಲೆಕ್ಕಾಚಾರಕ್ಕೆ ಬಳಸದೆ ಜನರ ಬದುಕಿನಲ್ಲಿ ಘನತೆ, ಸಮೃದ್ಧಿ ಮತ್ತು ಅವಕಾಶಗಳನ್ನ ತರಲು ಒಂದು ಸಾಧನವಾಗಿ ಬಳಸಬೇಕಿದೆ. ಪ್ರಶ್ನೆ ಇರೋದು ಇಷ್ಟೇ, ಆ ಡೇಟಾವನ್ನು ಜನರ ಬದುಕಿನ ಘನತೆಯಾಗಿ ಪರಿವರ್ತಿಸೋ ಕೆಲಸಕ್ಕೆ ನಾವು ಸಿದ್ಧರಿದ್ದೀವಾ? If you want to become a people-centric leader and uplift your constituency, get in touch with blueprintstrategies.ai at mgr@blueprintstrategies.ai or call 080-420-41602. Purpose Beyond Politics.